ಅಯ್ಯೋ ದೊಡ್ಡ ಮೀನು ದೊಡ್ಡ ಮೀನು ದೊಡ್ಡ ಮೀನು ದೊಡ್ಡ ಮೀನು. ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ನಾವು ಬಿಟ್ಟಿರುವಂಥ ಕೆರೆಯಲ್ಲಿ ಒಂದು ಮೀನನ್ನು ಹಿಡಿತಾ ಇದ್ದೀವಿ. ಬನ್ನಿ ಇವತ್ತಿನ ಯಾವ ಥರ ಮೀನನ್ನು ಹಿಡಿತಾ ಇದ್ದಾವೆ ಮತ್ತು ಯಾವ ಬಲಿನ ಹಾಕಿ ಇವತ್ತು ಮೀನು ಬೇಟೆಯನ್ನು ಮಾಡ್ತಾಯಿದ್ವಿ ಅಂತೇಳಿ ಸಂಪೂರ್ಣ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ. ಆದಷ್ಟು ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿದೆ. ಹಾಗೆ ನಿಮ್ಮ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ನೀವು ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಇವತ್ತಿನ ಬಲೆ ಬಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ನಾವು ಗಾಳಿ ಬಲಿ ಮತ್ತು ಕಂಡಾಳ ಬಲಿ ಅಂತ ಏನಂತೀವಿ, ಕಂಡಾಳ ಬಲಿನ ಹಾಕ್ಕೊಂಡು ಇವತ್ತು ಕೆರೆಯಲ್ಲಿ ಮೀನು ಬೇಟೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸುಮಾರು ದಿವಸ ಆಯಿತು ನಾವು ಯಾವುದೋ ಮೀನು ಬೇಟೆ ಅಥವಾ ಕೆರೆಯಲ್ಲಿ ಮೀನು ಹಿಡಿಯುವಂಥ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತಂದರೆ ನನಗೊಂದು ಪುರ್ಸೊತ್ತು ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಆಗಿದ್ದ ಕಾರಣ ಬಲಿ ಬಿಡೋ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೋಡ್ಬೋದು, ಈಗ ಅರ್ಧ ಭಾಗ ಕೆರೆಯಲ್ಲಿ ಕಂಡಾಳ ಬಲಿಯನ್ನು ಬಿಡ್ತಾಯಿದ್ದೀವಿ. ಫಸ್ಟಿಗೆ ಇದು ಬಿಟ್ಟಾದ್ಮೇಲೆ ಗಾಳಿ ಬಲಿ ಬಿಡ್ಬೇಕಂತೇಳಿ ಡಿಸೈಡ್ ಮಾಡಿದ್ದೀವಿ. ಹಾಗಾಗಿ ಈಗ ಕಂಡಾಳ ಬಲಿನೇ ಬಿಟ್ಟು ಅವ್ರ ಜೊತೆ ನಾವು 4 ನಮ್ಮದು ಬೆಟಾಲಿ ಗ್ಯಾಂಗನ್ನು ಕರ್ಕೊಂಡು ಮೀನನ್ನ ಬಲಿಯನ್ನು ಎಳಿತಾಯಿದ್ದೀವಿ. ನೋಡ್ಬೋದು, ಈಗ ಬಲಿಯನ್ನು ಎಳಿತಾಯಿದ್ದೀವಿ. ಈ ಬಲಿ ಎಳೆಯುವಾಗ ಎಷ್ಟು ಮೀನು ಸಿಗ್ತಾವೆ ಅಂತೇಳಿ ಕೊನೆಯದಾಗಿ ತೋರಿಸ್ತಾನೆ. ನೋಡ್ಬೋದು ಸ್ನೇಹಿತರೆ, ಭಾಳ ಕಷ್ಟ. ಯಾಕಂದರೆ ನೋಡ್ಬೋದು ನೀವು, ಅಲ್ಲೇ ದೂರದಲ್ಲಿ ಒಬ್ಬ ಕಾಣಿಸ್ತಾನೆ ಪಾಪ. ಅಲ್ಲಿ ಸಿಕ್ಕಾಪಟ್ಟಿ ನೀರು ಇರ್ತದೆ. ಅಕಸ್ಮಾತ್ ಕೆಳಗಡೆ ಏನಾದರೂ ಮರದ ಬುಡ್ಚೆ ಗಿಡ್ಚೆ ಇದ್ದ ಬಲಿಗಳು ಸಿಕ್ಕಾಕೊಂಡ್ರೆ ಆ ಬಲಿನ ತೆಗಿಬೇಕಂತಂದ್ರೆ ನೀರಲ್ಲಿ ಮುಳುಗಿ ತೆಗಿಬೇಕು. ಎಷ್ಟು ಡೇಂಜರಸ್ ಕೆಲಸ ಅಂತಂದ್ರೆ, ಯಾಕಂದರೆ ಅವನಿಗೆ ಸೇಫ್ಟಿಯಾಗಿ ಅದು ಏನೂ ಇರೋದಿಲ್ಲ. ಯಾಕಂದರೆ ಸೇಫ್ಟಿಯಾಗಿ ಇರ್ಬೇಕಂತಂದರೆ ಆ ಕ್ಯಾನ್ ಇರ್ತದೆ, ಆದರೆ ಆ ಕ್ಯಾನ್ ಮುಳುಗಿಸೋಕ್ಕಾಗೋದಿಲ್ಲ. ಹಾಗಾಗಿ ಇಲ್ಲಿ ಕಾಣಿಸ್ತದ್ರೆ ಹಿಂದ್ಗಡೆ ಕಾಣಿಸ್ತದೆ ಅನ್ಕೊತೀನಿ. ಆದಷ್ಟು ನೋಡ್ಬೋದು, ಜೂಮ್ ಹಾಕಿ ತೋರಿಸ್ತೀನಿ. ಸಿಕ್ಕಾಪಟ್ಟಿ ಡೇಂಜರಸ್ ಕೆಲಸ ಈ ಕಂಡಾಳ ಬಲಿ ಎಳೆಯೋದು. ಇದ್ರ ಜೊತೆಗೆ ನಾವು ಎಂಜಾಯ್ ಆಗಿ, ನಾನು ನಮ್ಮ ತಂಗಿ ಮಗ ಜಾಲಿ ರೈಡ್ ಅಂತ ಏನು ಕರಿತೀವಿ, ಹಾಗೆ ದೋಣಿಯಲ್ಲಿ ದಂಡೇಲಿ ಒಳಗೇನು ಜಾಸ್ತಿ ಹೋಗಿಲ್ಲ. ಯಾಕಂತಂದರೆ ನಮಗೆ ತೆಪ್ಪ ಓಡಿಸೋದು ಬರೋದಿಲ್ಲ. ಈಜನೇ ಬರ್ತದೆ, ಆದರೆ ನಮ್ಮ ಅಳಿಯನಿಗೆ ಈಜು ಬರೋದಿಲ್ಲ. ಹಂಗಾಗಿ ನಾವು ಜಾಲಿ ರೈಡ್ 5 ನಿಮಿಷ ಮಾಡಿ ಬಂದ್ವಿ. ನೋಡ್ಬೋದು, ಈಗ ಕಂಡಾಳ ಬಲಿ ಎಲ್ಲ ದುಂಡಿಗೆ ಹಾಕ್ಕೊಂಡು ಮೀನು ದೊಡ್ಡ ಮೀನು ನೋಡ್ಬೋದು. ಮೀನು ಬೇಟೆ ಯಾವ ಥರ ಸಿಗ್ತದೆ, ಯಾಕಂತಂದ್ರೆ ಕಷ್ಟ, ಖುಷಿಯ ವಿಚಾರ. ಯಾಕಂತಂದರೆ ಭಾಳ ದಿನ ಆಗಿತ್ತು, ದೊಡ್ಡ ಮೀನು ಸಿಗಲಿಲ್ಲ ನಮಗೆ. ಯಾಕಂದರೆ ಈ ಸಾರಿ ಬಿಟ್ಟಿರುವಂಥ ಮೀನು ಮಾತ್ರ ಸಿಕ್ಕಿತ್ತು. ಅಂದರೆ ಮಳೆಗಾಲದಲ್ಲಿ ಹೊಸ ಮೀನು ಅಷ್ಟೇ ಸಿಕ್ಕಿತ್ತು, ಹಳೆ ಮೀನು ಯಾವುದು ಸಿಗಲಿಲ್ಲ. ಭಾಳ ಡೇಂಜರ್ ಕೆಲಸ. ಯಾಕಂದ್ರೆ ಕೆಳಗಡೆ ನೀರೊಳಗಡೆ ಏನಿರ್ತದೆ ಅಂತ ಗೊತ್ತಾಗಲ್ಲ. ಜೂಟ್ ಆಗ್ತಾಯಿದೆ ಮೀನು. ಈ ಮನುಷ್ಯ ಮಾತ್ರ ಆ ಮೀನು ಬಿಡೋಲ್ಲ ಅನ್ಸದ. ಮೀನ್ದು ಈ ಯುದ್ಧ ಏನು ಕಡಿತಪ್ಪ ನಿಮ್ಗೆ. ಅಷ್ಟ ಮೀನು ಹೊಡಿತತ್ತೆ, ಮೀನು ಮುಳ್ಳು ಬಿಡಲಿಲ್ಲ. ಅಟ್ಯಾಕ್ 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 ಬಿಡಲಿಲ್ಲ. ರೊಚ್ಚಿಗೆದ್ದ ಪಾಪ, ಕೈ ಎಷ್ಟು ನೋವಾದರೂ ಬಿಡಲಿಲ್ಲ ಮೀನು. ಕಷ್ಟ. ಯಾಕಂತಂದರೆ
ಮೀನು ಹಿಡಿಯೋರ್ದು ಕಷ್ಟ, ಯಾಕಂದ್ರೆ ಒಳಗಡೆ ಏನು ಇರ್ತದಂತ ಗೊತ್ತಾಗೋದಿಲ್ಲ. ಮೀನು ಇರ್ತದೋ, ಹಾವು ಇರ್ತದೋ, ಅಥವಾ ಏಡಿ ಇರ್ತದೋ ಗೊತ್ತಿಲ್ಲ. ಯಾಕಂದರೆ ಆ ಕಲ್ಲೇಡಿ ಅಂತ ಏನು ಕರಿತೀವಿ ನಾವು, ಅದಿದ್ದು ಮುಗಿಯುತ್ತೆ. ಅಲ್ಲಿ ಕೆಳಗಡೆ ನೀರೊಳಗೆ ಏನು ಹಿಡಿತದೆ ಅಂತ ಗೊತ್ತಿಲ್ಲ. ಕಾಲು ಕೈ ಹಿಡಿದ್ರೆ ಅಡ್ಡಿಲ್ಲ, ಮತ್ತು ಬೇರೆ ಏನಾದರೂ ಹಿಡಿದ್ರೆ ಕಷ್ಟ. ನೋಡ್ಬೋದು ಪಾಪ ಕೈಗೆಲ್ಲ ಸ್ವಲ್ಪ ಏಟು ಬಿತ್ತು, ಮುಳ್ಳು ಹೊಡಿತಂತ ಅನಿಸ್ತದ. ಮೀನು ದೊಡ್ಡ ಮೀನು ಎಲ್ಲ ಸಿಕ್ಕಿದೆ. ಒಂದು 6 kg 7 kgವರೆಗೂ ಒಂದು ಮೀನಿದಾವೆ. 5-6 kgವರೆಗೂ ಇದಾವೆ. ಒಂದೊಂದು ಕಂಡಾಳ ಬಲಿ ಹಾಕಿದ್ರೆ ಮಾತ್ರ ಸಿಗ್ತದೆ. ಯಾಕಂದರೆ ಗಾಳಿ ಬಲಿಗೆ ಇದು ಮೀನು ಸಿಗೋಲ್ಲ. ಯಾಕಂದ್ರೆ ಭಾಳ ಸ್ವಲ್ಪ ಹುಷಾರಿ ಮೀನು, ಅಂದ್ರೆ ಭಾಳ ಶಾರ್ಪ್ ಮೀನು ಇದು. ಎಂಥದ ಒಂದು ಬಲಿ ಹಾಕಿದ್ರೂ ಸಿಗೋದಿಲ್ಲ. ಯಾಕಂತಂದ್ರೆ ಇದು ಈ ಬಂಗಾರಿ ಮೀನು ಅಂತ ಏನು ಕರಿತೀವಿ, ನಮ್ಮ ಕಡೆ ಹಳ್ಳಿಯಲ್ಲಿ ಏನಂತೀವಿ ನಾವು, ಕೆನಡಿ ಮೀನು ಅಂತೀವಿ. ಅಂದರೆ ಅದಕ್ಕೆ ಬಂಗಾರಿ ಮೀನು ಅಂತಾರೆ. ನಾವೆಲ್ಲ ಹಳ್ಳಿ ಒಳಗೆ ಕೆನಡಿ ಮೀನು ಅಂತ ಅನ್ನೋದು. ಅದು ಭಾರಿ ಟೇಸ್ಟ್, ರುಚಿ ಹಾಗೆ ಇರ್ತದೆ. ಮುಳ್ಳು ಕಡಿಮೆ ಇರ್ತದೆ, ಭಾಳ ರುಚಿ ಮೀನು ಕೆನಡಿ. ಮತ್ತು ಅದು ಕಾಟ್ಲಾ ಮೀನು ಅಷ್ಟೊಂದು ರುಚಿ ಬರೋದಿಲ್ಲ. ಆದರೆ ಇದು ಬಂಗಾರಿ ಮೀನು ಏನು ಅಂತ ಕರಿತೇವಲ್ಲ, ಕೆನಡಿ ಮೀನು, ಇದು ಭಾಳ ರುಚಿಯಾಗಿರ್ತದೆ. ತಿನ್ನೋಕ್ಕೂ ಅಷ್ಟೇ. ಎಲ್ಲ ಒಂದು ಬಲಿನ ದುಂಡು ಹಾಕ್ಕೊಂಡು, ಇವಾಗ ಒಂದು ಕಡೆನ ದುಂಡು ಹಾಕ್ಕೊಂಡು ಸಾಕಷ್ಟು ಜನ ಮೀನು ತೊಗೊಳಕ್ಕೆ ಕೆರೆಗೆ ಬಂದುಬಿಟ್ಟಿದ್ದಾರೆ ಇವತ್ತು. ನೋಡ್ಬೋದು ಇದೆಲ್ಲ ಈಗೇನಿದು ಕಾಟ್ಲಾ ಮೀನಿದು. ಈಗೇನು ಒಂದು ಬಲೆಯಲ್ಲಿ ಇದು ಗಾಳಿ ಬಲೆಗೆ ಬಿದ್ದಿರುವಂಥ ಒಂದು ಕಾಟ್ಲಾ ಮೀನು. ಎಲ್ಲ ಜನ ಕೆರೆಗೆ ಬಂದಿದ್ದಾರೆ ಮೀನು ತೊಗೊಳಕ್ಕೆ. ಅಂದರೆ ನಮ್ಮ ಕೆರೆಯಲ್ಲಿ ಮೀನು ರುಚಿಯಾಗಿರ್ತೈತೆ. ಆ ಕಾರಣಕ್ಕೆ ಏನಾಗ್ತೈತಿ, ಜನ ಈ ಕೆರೆ ಒಂದು ಮೀನು ಇಷ್ಟಪಡ್ತಾರೆ ಜಾಸ್ತಿ. ಹೀಗಾಗಿ ನೋಡ್ಬೋದು, ನಾ ಮುಂದೆ ನಿಮ್ಮ ಮುಂದೆ ಅಂತ ಅವ್ರಿಗೆ ಇಷ್ಟ ಆದಂಥ ಮೀನನ್ನ ಒಂದು ಖರೀದಿ ಮಾಡ್ತಾಯಿದ್ರೆ ಏನಿಲ್ಲ, ಅದ್ರದ್ದು ಮೀನು ತಕ್ಕಂಗೆ ಅದ್ರದ್ದು ಒಂದು ಬೆಲೆ ಇಟ್ಟಿರ್ತೇವೆ ನಾವು. ಹಂಗಾಗಿ ಕೆರೆಯಲ್ಲೇ ಒಂದು ಖರೀದಿ ಮಾಡಿದರೆ ಒಂದು ರೇಟ್ ಇರ್ತದೆ. ಅಥವಾ ಕೆರೆ ಬಿಟ್ಟು ಮತ್ತು ಊರಲ್ಲಿ ಹೋದ್ರೆ ಅದ್ರದ್ದು ಒಂದು ಬೆಲೆ ಬೇರೆ ಇರ್ತದೆ. ನೋಡ್ಬೋದು, ಈಗ ಒಂದು ಭರ್ಜರಿ ಭೇಟಿನ ಇವತ್ತು. ಸಾಕಷ್ಟು ಮೀನು ಸಿಕ್ಕದು. ಒಂದು ಈ ಬಂಗಾರಿ ಮೀನನ್ನ 1.5 ಕ್ವಿಂಟಲ್ ಹತ್ತತ್ರ ಸಿಕ್ಕದು. ನಮಗೆ ಇದೆಲ್ಲ ಈ ವರ್ಷದ ಮೀನಲ್ಲ, ಇದೆಲ್ಲ ಹಳೆಯದು, ಹೋದ ವರ್ಷದ ಮೀನಲ್ಲ. ಯಾಕಂತಂದ್ರೆ 1 ವರ್ಷಕ್ಕೆಲ್ಲ ಇದು ಬಂಗಾರಿ ಮೀನು, ಕೆನಡಿ ಮೀನು ಏನೈತಲ್ಲ, 1 ವರ್ಷಕ್ಕೆ 1 kg ಬೆಳಿಬೇಕಂದ್ರೆ ಲಾಸ್ಟ್ ಇದೆ. ಫೀಡ್ ಹಾಕಿದ್ರು. ಬೇರೆ ಇದು 1 ವರ್ಷದ ಮೇಲೆ ಆಯ್ತು ಅಂತಂದ್ರೆ ಅದ್ರದ್ದು ಜಾಸ್ತಿ ಬರ್ತದೆ. ಹಾಗಾಗಿ ಈಗ ಏನಪ್ಪ ಅಂತಂದ್ರೆ ನಾವೇನಾಗ್ತದೆ, ಆ ಮೀನುಗಾರರಿಗೆ ನಾವು ಒಂದು ಮೀನು ಕೊಟ್ಟು ನಮ್ಗೆ ಇಂತಿಷ್ಟು ರೇಟ್ ಅಂತ ಇರ್ತದೆ. ಹಂಗಾಗಿ